ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟ ಕುಂಡ್ಯೋಳಂಡ ಕಪ್ ಹಾಕಿ ಕಾರ್ನಿವಾಲ್ನಲ್ಲಿ ಶುಕ್ರವಾರ ಬೆಳಿಗ್ಗೆ 1ನೇ ಮೈದಾನದಲ್ಲಿ ಚೆರುಮಂಡಂಡ ಹಾಗೂ ಕೆಚೆಟ್ಟಿರ ತಂಡಗಳ ನಡುವೆ ಪ್ರಥಮ ಪಂದ್ಯಾಟ ನಡೆಯಿತು. ಚೆರುಮಂಡಂಡ ಕೆ ಸೋಮಣ್ಣ 1 ಗೋಲು ಹಾಗೂ ಚೆರುಮಂಡಂಡ ಕವನ್ ಕಾರ್ಯಪ್ಪ 2 ಗೋಲು ಬಾರಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರೆ, ಕೆಚೆಟ್ಟಿರ ತಂಡದ ಗಗನ್ 1 ಗೋಲು ಬಾರಿಸಿದ್ರು. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯಿಂದ ಕೆಚೆಟ್ಟಿರ ವಿಜಯ್ ಉತ್ತಯ್ಯ ಪಡೆದುಕೊಂಡ್ರು. ಇನ್ನು ಎರಡನೇ ಪಂದ್ಯ ಪುರುಕೊಂಡ ವರ್ಸಸ್ ಕಂಗಂಡ ತಂಡಗಳ ನಡುವೆ ನಡೆದಿದ್ದು 5-0 ಗೋಲುಗಳಿಂದ ಕಂಗಂಡ ತಂಡ ವಿಜಯ ಸಾಧಿಸಿತು. ಕಂಗಂಡ ತಂಡದ ರೋಹನ್ ಈರಪ್ಪ ಹಾಗೂ ಅರುಣ್ ತಲಾ 1 ಗೋಲು ಗಳಿಸಿದರೆ, ಕಂಗಂಡ ಪುನೀತ್ ಸತತ 3 ಗೋಲುಗಳನ್ನು ದಾಖಲಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಈ ಪಂದ್ಯದಲ್ಲಿ ಪುರುಕೊಂಡ ತಂಡದ ಲವ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಮೂರನೇ ಪಂದ್ಯಾಟ ಮಂಡೆಯಂಡ ವರ್ಸಸ್ ನಂಬ್ಯಾಪಂಡ ತಂಡಗಳ ನಡುವೆ ನಡೆದಿದ್ದು, ಮಂಡೆಯಂಡ ತಂಡದ ಅಜಿತ್ ಹರೀಶ್ 1 ಗೋಲು ದಾಖಲಿಸುವ ಮೂಲಕ 1-0 ಅಂತರದಲ್ಲಿ ಜಯ ಸಾಧಿಸಿದ್ರು. ನಂಬ್ಯಾಪಂಡ ತಂಡದ ಬಿಪಿನ್ ಮಂದಣ್ಣ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು. ನಾಲ್ಕನೇ ಪಂದ್ಯಾಟ ಅರಮಣಮಾಡ ಹಾಗೂ ಚೇಕ್ಪುವಂಡ ತಂಡಗಳ ನಡುವೆ ನಡೆದಿದ್ದು, 2-0 ಗೋಲುಗಳ ಅಂತರದಿಂದ ಚೇಕ್ಪುವಂಡ ತಂಡ ಗೆಲುವು ದಾಖಲಿಸಿತು. ಚೇಕ್ಪುವಂಡ ತಂಡದ ಪಳಂಗಪ್ಪ ಹಾಗೂ ರೋಹನ್ ಅವರು ತಲಾ 1 ಗೋಲು ಬಾರಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ರು. ಈ ಪಂದ್ಯದಲ್ಲಿ ಅರಮಣಮಾಡ ತಂಡದ ನಮನ್ ಬೆಳ್ಳೆಪ್ಪ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿದ್ರು. 5ನೇ ಪಂದ್ಯಾಟ ಕರವಂಡ ಮತ್ತು ಕೋಲೇರ ತಂಡಗಳ ನಡುವೆ ನಡೆದಿದ್ದು, ಈ ಪಂದ್ಯಾಟದಲ್ಲಿ ಟೈ ಬ್ರೇಕರ್ನಲ್ಲಿ ಕರವಂಡ ತಂಡ 4-3 ಗೋಲಿನ ಅಂತರದಲ್ಲಿ ವಿಜಯ ಸಾಧಿಸಿತು. ಕೋಲೇರ ತಂಡದ ರಿತಿಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಇನ್ನು ಮೈದಾನ 2ರಲ್ಲಿ ಕಳ್ಳಂಗಡ ಮತ್ತು ಅಪ್ಪಚ್ಚಿರ ತಂಡಗಳ ನಡುವೆ ಪ್ರಥಮ ಪಂದ್ಯಾಟ ನಡೆದು 1-0 ಗೋಲಿನ ಅಂತರದಲ್ಲಿ ಕಳ್ಳಂಗಡ ತಂಡ ಗೆಲುವು ದಾಖಲಿಸಿತು. ಕಳ್ಳಂಗಡ ತಂಡದ ತ್ರಿತೇಶ್ ತಮ್ಮಯ್ಯ 1 ಗೋಲು ದಾಖಲಿಸಿ ತಂಡಕ್ಕೆ ಗೆಲುವು ತಂದಿದ್ದು, ಅಪ್ಪಚ್ಚಿರ ತಂಡದ ಅಭಿಷೇಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಎರಡನೇ ಪಂದ್ಯಾಟ ಚೊಟ್ಟೆಯಂಡ ಮೀದೇರಿರ ತಂಡಗಳ ನಡುವೆ ನಡೆದಿದ್ದು, ಇದರಲ್ಲಿ ಮೀದೇರಿರ ಭರತ್ ಬೆಳ್ಳೆಪ್ಪ 1 ಗೋಲನ್ನು ದಾಖಲಿಸಿ ಮೀದೇರಿರ ತಂಡಕ್ಕೆ ಜಯ ತಂದುಕೊಟ್ರು. ಚೊಟ್ಟೆಯಂಡ ತಂಡದ ಬಿಪಿನ್ ಬೋಪಣ್ಣ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಮೂರನೇ ಪಂದ್ಯಾಟ ಚಿಂದಮಾಡ ಹಾಗೂ ಕೇಟೋಳಿರ ತಂಡಗಳ ನಡುವೆ ನಡೆದಿದ್ದು, ಇದರಲ್ಲಿ 2-0 ಗೋಲುಗಳಿಂದ ಚಿಂದಮಾಡ ತಂಡ ಗೆಲುವು ದಾಖಲಿಸಿತು. ತಂಡದ ಆಟಗಾರ ಚಿಂದಮಾಡ ಕಾರ್ಯಪ್ಪ ಸತತ 2 ಗೋಲು ದಾಖಲಿಸಿದರೆ, ಕೇಟೋಳಿರ ತಂಡದ ಧ್ಯಾನ್ ಕಾವೇರಪ್ಪ 1 ಗೋಲನ್ನು ಗಳಿಸಿದ್ರು. ಕೇಟೋಳಿರ ತಂಡದ ಮನೀಶ್ ಅಪ್ಪಚ್ಚ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ನಾಲ್ಕನೇ ಪಂದ್ಯಾಟ ಕುಂಚೆಟ್ಟಿರ ಹಾಗೂ ಮಾಪಣಮಾಡ ತಂಡಗಳ ನಡುವೆ ನಡೆದಿದ್ದು, ಮಾಪಣಮಾಡ ತಂಡ 2-1 ಗೋಲುಗಳ ಅಂತರದಲ್ಲಿ ವಿಜಯ ಸಾಧಿಸಿದೆ. ಮಾಪಣಮಾಡ ತಂಡದ ಬೋಪಣ್ಣ 2 ಗೋಲು ದಾಖಲಿಸಿದ್ದು, ಕುಂಚೆಟ್ಟಿರ ತಂಡದ ಪುನೀತ್ 1 ಗೋಲು ದಾಖಲಿಸಿದ್ದಾರೆ. ಈ ಪಂದ್ಯದಲ್ಲಿ ಕುಂಚೆಟ್ಟಿರ ತಂಡದ ಮಂದಣ್ಣ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮೂರನೇ ಮೈದಾನದಲ್ಲಿ ನಾಯಕಂಡ ಮತ್ತು ತೆಕ್ಕಡ ತಂಡಗಳ ನಡುವೆ ಪಂದ್ಯಾಟ ನಡೆದಿದ್ದು, 4-0 ಗೋಲುಗಳಿಂದ ತೆಕ್ಕಡ ತಂಡ ನಾಯಕಂಡ ತಂಡವನ್ನು ಸೋಲಿಸಿದೆ. ತೆಕ್ಕಡ ತಂಡದ ವರುಣ್ 2 ಗೋಲು ದಾಖಲಿಸಿದರೆ, ಜಿತನ್ ಅಯ್ಯಣ್ಣ ಹಾಗೂ ಗಿರೀಶ್ ಪೆಮ್ಮಯ್ಯ ತಲಾ 1 ಗೋಲು ಗಳಿಸಿ ತಂಡವನ್ನು ಗೆಲ್ಲಿಸಲು ಯಶಸ್ವಿಯಾದರು. ನಾಯಕಂಡ ತಂಡದ ರೋಹನ್ ಪೂಣಚ್ಚ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಎರಡನೇ ಪಂದ್ಯಾಟ ಮೇಚಂಡ ಮತ್ತು ಬಲ್ಲಂಡ ತಂಡಗಳ ನಡುವೆ ನಡೆದಿದ್ದು, ಇದರಲ್ಲಿ ಮೇಚಂಡ ತಂಡ 5-0 ಗೋಲುಗಳಿಂದ ವಿಜಯ ಸಾಧಿಸಿತು. ಬಳಿಕ ನಡೆದ ಪಂದ್ಯಾಟಗಳಲ್ಲಿ ಕ್ರಮವಾಗಿ ಇಂದಂಡ, ಮಾಣಿಪಂಡ, ಅಜ್ಜಿನಂಡ ತಂಡಗಳು ಗೆಲುವು ಸಾಧಿಸುವ ಮೂಲಕ ಮುಂದಿನ ಪಂದ್ಯಾಟಕ್ಕೆ ಅರ್ಹತೆ ಗಳಿಸುವಲ್ಲಿ ಯಶಸ್ವಿಯಾಗಿವೆ. First goal scorer.
ക്രീഡാഭിമാനികളെ കുണ്ടോളണ്ട ഹോക്കി കാർണിവലിൽ റാഫിൾ ടിക്കറ്റ് ഉണ്ട് ₹1000 ಟಿಕೆಟ್ ದಯವಿಟ್ಟು ತೊಗೊಳ್ಳಿ 24 ತರ ಇನಾಮ್ ಉಂಡ ಜಿಮ್ಮಿ ಕಾರ್ ವೆನ್ಯೂ ಬಲ್ಲೆ ಬಲ್ಲೆ ರೀತಿರ ಇನಾಮ್ ಉಂಡು ನಲ್ಲೂರ ಪ್ರಯತ್ನ ನಲ್ಲೂರ ಬಸವಗಳ ಆಖರಿಗಳೇ ಸ್ಟಡೇ ಕರೋಂಡ ಸರಿ ಇಲ್ಲ ಸಡೇ ಕೋಡರ ದಂಡು ಸರಿ ಇಲ್ಲ ಕಾಮೆಂಟೇಟರ್ ಮಾಡೋಣ ದಯಾನಗ ಫಸ್ಟ್ ಗೋಲ್ ಸ್ಕೋರ್ ಕರೋಡ ಒಕ್ಕಕ್ಕೆ ಕೋಚ್ ಮೊದಲ ರಚಿತ ಥ್ಯಾಂಕ್ ಯು ದಯಾನ ಮುಂದಿನ ಗ್ರೌಂಡ್ ಮ್ಯಾಚ್ ತುಂಬಾ ಗೊತ್ತಿಲ್ಲ ಕರೋಡ ಮ್ಯಾಚ್ ವಿಡಿಯೋ ಮಾಡಿದ್ರು ನಲ್ಲೂರ ಅವಕಾಶ ಕೊಯ್ಲು ವಿಫಲಾಗಿ ಗೋಳಿನ ಒಕ್ಕ ಫಸ್ಟ್ ಆಫ್ ಇನ್ ಪ್ರೋಗ್ರೆಸ್ ಸಮಬಲಗಳಿಗೆ 7 ಗೋಲ್ ಆಯ್ತದೆ Apachu, Karonda Apachu. Ball is in favor of Karonda.